ದಿಯಾ ಸಿನಿಮಾದ ಕತೆ ಸಂಕ್ಷಿಪ್ತವಾಗಿ ದಿಯಾ ಸ್ವರೂಪ್ ಎಂಬ ಹುಡುಗಿ ಶಿಷ್ಟ ಸ್ವಭಾವದ ಇಂಟ್ರೋವರ್ಟ್ ಆಗಿರುತ್ತಾರೆ. ಅವರು ಬೆಂಗಳೂರಿನಲ್ಲಿ ಬಯೋಟೆಕ್ ವ್ಯಾಸಂಗ ಮಾಡುತ್ತಿರುವಾಗ ತಮ್ಮ ಸಹಪಾಠಿ ರೋಹಿತ್ ಅವರ ಮೇಲೆ ಪ್ರೀತಿಗೆ ಒಳಗಾಗುತ್ತಾರೆ. ಆದರೆ ತಮ್ಮ ನಾಚಿಕೆಯ ಸ್ವಭಾವದಿಂದ ಅವರು ಇದನ್ನು ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ. ಒಂದು ದಿನ ಅವರು ಧೈರ್ಯವಾಗಿ ತಮ್ಮ ಪ್ರೀತಿಯನ್ನು ಹೇಳೋಣ ಎಂದು ನಿರ್ಧರಿಸುತ್ತಾರೆ. ಆದರೆ ಅದೇ ಸಮಯದಲ್ಲಿ ದುರದೃಷ್ಟವಶಾತ್ ರೋಹಿತ್ ಒಂದು ಅಪಘಾತದಲ್ಲಿ ಸತ್ತಿದ್ದಾನೆ ಎಂಬ ಸುದ್ದಿ ಬರುತ್ತದೆ. ದಿಯಾ ತೀವ್ರ ಮನೋಬಂಧಕ್ಕೆ ಒಳಗಾಗುತ್ತಾರೆ. ಮುಂಬೈಗೆ ಉದ್ಯೋಗಕ್ಕಾಗಿ ಹೋಗಿದ ಮೇಲೂ ಅವರು ಅಲ್ಲಿಗೆ ಆದಿ ಎಂಬ ಹಾಸ್ಯಭರಿತ ಹಾಗೂ ಸಹಾನುಭೂತಿಯ ವ್ಯಕ್ತಿಯನ್ನು ಭೇಟಿಯಾಗುತ್ತಾರೆ. ಆದಿ ಅವರು ದಿಯಾ ಅವರ ಜೀವನದಲ್ಲಿ ಬೆಳಕನ್ನು ತರಲು ಸಹಾಯ ಮಾಡುತ್ತಾರೆ. ಅವರು ಸ್ಲೋಲಿ ಡಿಪ್ರೆಷನ್ನಿಂದ ಹೊರಬರುತ್ತಾರೆ. ಆದಿ ದಿಯಾ ಮೇಲೆ ಪ್ರೀತಿಯಾಗುತ್ತಾನೆ. ದಿಯಾ ಕೂಡ ಹೊಸ ಜೀವನವನ್ನು ಶುರುಮಾಡಲು ನಿರ್ಧಾರ ಮಾಡುತ್ತಾರೆ. ಆದರೆ ಆಗಲೇ ರೋಹಿತ್ ಮತ್ತೆ ಬದುಕುಳಿದಿರುವುದು, ಖಮಾನಿಂದ ಹೊರಬಂದಿರುವುದು ತಿಳಿಯುತ್ತದೆ. ದಿಯಾ ಗೊಂದಲದಲ್ಲಿಕ್ಕಿದ್ದಾರೆ. ತಾವು ಮೊದಲು ಪ್ರೀತಿಸಿದವರು ಹಿಂದಿರುಗಿದ್ದಾರೆ, ಆದರೆ ಈಗ ತಾವು ಆಡಿಯನ್ನ ಪ್ರೀತಿಸುತ್ತಿದ್ದಾರೆ. ಕೊನೆಗೆ ದಿಯಾ ತಮ್ಮ ನಿಜವಾದ ಪ್ರೀತಿ ಆದಿ ಎಂಬ ನಿರ್ಧಾರಕ್ಕೆ ಬರುತ್ತಾರೆ. ಆದ್ರೆ ಶಾಕ್ ಕೊಡುವ ತಿರುವು ಎಂದರೆ ಆದಿ ಒಂದು ಅಪಘಾತದಲ್ಲಿ ಸಾವನ್ನಪ್ಪುತ್ತಾನೆ.